ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿ ಕೂಡ ಇರುತ್ತೆ. ಎಷ್ಟೋ ಮಹಿಳೆಯರಿಗೆ ಈ ರೀತಿಯಾದಂಥ ಇಯರಿಂಗ್ಸ್ ಅನ್ನ ಗೋಲ್ಡಲ್ಲೇ ಮಾಡಿಸ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಇವಾಗಿರುವಂಥ ಗೋಲ್ಡ್ ರೇಟಲ್ಲಿ ಈ ರೀತಿಯಾದಂಥ ಇಯರಿಂಗ್ಸ್ಗಳನ್ನೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ತುಂಬಾನೇ ಕಾಸ್ಟ್ ಆಗುತ್ತೆ. ಹಾಗೆಯೇ ಈ ಒಂದು ಇಯರಿಂಗ್ಸ್ ಅನ್ನ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಗೋಲ್ಡ್ ಜಾಸ್ತಿ ಇರೋದಿಲ್ಲ. ಈ ಒಂದು ಪರ್ಲು ಹಾಗೇನೆ ಹರಳುಗಳಿರೋದ್ರಿಂದ ನಾವು ತಗೊಳ್ಳುವಾಗ ರೇಟ್ ಎಷ್ಟು ಗೋಲ್ಡ್ಗೆ ರೇಟ್ ಎಷ್ಟು ಕೊಟ್ಟು ತಗೊಂಡಿರ್ತೀವಿ ಅದನ್ನು ರಿಟರ್ನ್ ಮಾಡುವಾಗ ನಮಗೆ ಕೂಡ ಲಾಸ್ ಆಗುತ್ತೆ. ಇಷ್ಟೇ ಅಲ್ಲದೆ ಈ ಒಂದು ಜುಮ್ಕಿ ಅನ್ನೋದು ಹಳೆ ಕಾಲದ ಡಿಸೈನು, ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಹಾಗೆ ಹಳೆ ಕಾಲದ ಡಿಸೈನ್ ಆದ್ರೂ ಇವಾಗಲೂ ಕೂಡ ತುಂಬ ಟ್ರೆಂಡಿಂಗ್ ಆಗಿರುವಂಥ ಜ್ಯುವೆಲರಿ ಇದು. ಮೀಶೋದಲ್ಲೂ ಕೂಡ ಅಷ್ಟೇ ತುಂಬ ಒಳ್ಳೆ ರೇಟಿಂಗ್ಸ್ ಇದೆ, ತುಂಬ ಸೇಲ್ ಕೂಡ ಆಗ್ತಾ ಇದೆ. ಹಾಗೆ ಈ ಒಂದು ಆರ್ಡರನ್ನು ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು. ಹಾಗೆ ಈ ಒಂದು ಆರ್ಡರಲ್ಲೂ ಅಷ್ಟೇ ನಿಮಗೂ ಕೂಡ ಮೋಸನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಆ ಒಂದು ರೇಟ್ಗಳಿಗಿಂತ ತುಂಬಾ ಕಡಿಮೆ ಪ್ರೈಸಲ್ಲಿ ನಾನು ಕೂಡ ತಗೊಂಡಿದ್ದೀನಿ. ಹಾಗೆ ಮೀಶೋದಲ್ಲೂ ಕೂಡ ತಗೊಂಡಿದ್ದೀನಿ. ಎಷ್ಟು ಪ್ರೈಸ್ಗಿದೆ, ಎಷ್ಟು ಒಂದು ಪ್ರೈಸ್ ಡಿಫ್ರೆನ್ಸಲ್ಲಿದೆ, ಎರಡೂ ಕಡೆ ಪರ್ಚೇಸ್ ಮಾಡಿರೋದ್ರಲ್ಲಿ ಯಾವ ಒಂದು ಆರ್ಡರ್ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿ ಹೇಗಿದೆ, ಪ್ರೈಸ್ ಎಷ್ಟಿದೆ, ಯಾವುದನ್ನು ತೊಗೊಂಡ್ರೆ ತುಂಬ ಸೇವಿಂಗ್ಸ್ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಚಾನಲ್ನಲ್ಲಿ ಬೇರೆ ಥರದ ವೀಡಿಯೋಸ್ಗಳು ಕೂಡ ಇದೆ. ಫ್ರೀ ಆದಾಗ ಅವುಗಳನ್ನೆಲ್ಲ ಒಂದ್ಸಲ ಚೆಕ್ ಮಾಡಿ. ಸೊ ಬನ್ನಿ, ತಡ ಮಾಡಿದೆ ಇವತ್ತಿನ ವಿಡಿಯೋ ಕೂಡ ಶುರು ಮಾಡಿಬಿಡೋಣ. ಫಸ್ಟಾಗಿ ನಾನು ಮೀಶೋದಲ್ಲಿ ಈ ಒಂದು ಆರ್ಡರನ್ನು ಯಾವ ರೇಟ್ಗೆ ನೋಡಿದ್ದೀನಿ ಅನ್ನೋದನ್ನು ಸ್ಕ್ರೀನ್ಶಾಟ್ಸ್ಗಳನ್ನ ಹಾಕ್ತಾ ಬರ್ತೀನಿ, ಚೆಕ್ ಮಾಡಿ. ಸೈಡಸ್ ಕೂಡ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ವ, ಎಲ್ಲ ಇರುವಂಥದ್ದು ಈ ಒಂದು ಆರ್ಡರು ಎಬೋವ್ 1000 ಮೇಲೇ. ಕೆಲವು 1000 ಇದೆ, ಕೆಲವು 900 ಒಳಗಡೆ ಇದೆಯೋ ಏನೋ, ಅದನ್ನು ಇದ್ದರೆ ಸರ್ಚ್ ಮಾಡಿ ಹಾಕಿರ್ತೀನಿ. ಸೈಡಲ್ಲಿ ಸ್ಕ್ರೀನ್ಶಾಟನ್ನು ಚೆಕ್ ಮಾಡಿ. ಇಷ್ಟರಲ್ಲೂ ಕೂಡ ಇರೋವಂಥದ್ದು ಎಬೋವ್ 1000 ಮೇಲೇ. ಸೊ ನಾನು ಕೂಡ ಕ್ವಾಲಿಟಿ ಚೆನ್ನಾಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿನೇ ತರಿಸಿದ್ರೆ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ 1000 ಮೇಲಿರೋವಂಥದ್ದನ್ನೇ, ಅಂದರೆ 1200 ಸಮಥಿಂಗ್ ಇರೋವಂಥದ್ದನ್ನೇ ಬುಕ್ ಮಾಡಿ ತರಿಸಿದ್ದೀನಿ. ನಾನು ಬುಕ್ ಮಾಡಿದಂಥ ಆರ್ಡರನ್ನು ಫೈನಲಾಗಿ ಸ್ಕ್ರೀನ್ಶಾಟನ್ನು ಸೈಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಒಂದು ಪ್ರೈಸಲ್ಲಿ ನಾನು ತರಿಸಿದ್ದು. ಸೊ ಬಂದಿರೋಂಥ ಆರ್ಡರ್ ಹೇಗಿದೆ, ಯಾವ ಥರ ಇದೆ ಅಂತ ತೋರಿಸ್ಕೊಟ್ಬಿಡ್ತೀನಿ ಬನ್ನಿ. ಹಾಗೆಯೇ ಬೇರೆ ಕಡೆ ಕೂಡ ಇದೇ ಒಂದು ಆರ್ಡರನ್ನು ಇನ್ನೂ ಕಡಿಮೆ ರೇಟ್ಗೂ ಕೂಡ ತೊಗೊಂಡಿದ್ದೀನಿ. ಆ ಆರ್ಡರ್ ಕೂಡ ಹೇಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಪ್ರೈಸನ್ನು ಕೂಡ ತಿಳ್ಕೊಳ್ಳಿ, ಹಾಗೆ ಕ್ವಾಲಿಟಿ ಕೂಡ ತಿಳ್ಕೊಳ್ಳಿ. ಯಾವುದರಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಕನ್ಫರ್ಮ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಿ. ನೀವು ಖರ್ಚು ಮಾಡೋ ಒಂದೊಂದು ರೂಪಾಯಿನೂ ಕೂಡ ತುಂಬಾ ಅಮೂಲ್ಯ ಅಲ್ವಾ. ಸೊ 1 ರೂಪಾಯಿ ಕೂಡ ಮೋಸ ಹೋಗಬೇಡಿ. ಸೊ ಬನ್ನಿ, ಬುಕ್ ಮಾಡಿದಂಥ ಆರ್ಡರ್ ಆಲ್ರೆಡಿ ಓಪನ್ ಮಾಡಿ ಕೂಡ ಇಟ್ಟಿದ್ದೀನಿ. ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡಿ. ಸೊ ನೋಡ್ತಾ ಇದ್ದೀರಲ್ವ, 1200 ಚಿಲ್ಲರೆ ಏನೋ ಇದೆ, ಸಮಥಿಂಗ್ 1200 ಸಮಥಿಂಗ್ ಏನೋ ಇದೆ. ನೋಡ್ತಾ ಇದ್ದೀರಲ್ವ, ಈ ರೀತಿಯಲ್ಲಿ ಇದೆ. ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿನಲ್ಲಿ ಏನು ಎರಡು ಮಾತಿಲ್ಲ. ಪ್ರೈಸಿಗೆ ತಕ್ಕನಾಗಿ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅಪ್ಪ. ಇಯರಿಂಗ್ಸು ಅಷ್ಟೇ, ಹಿಂದಗಡೆ ಇರೋವಂಥ ತಿರ್ಪ ಕೂಡ ಅಷ್ಟೇ, ತುಂಬ ಗೋಲ್ಡಲ್ಲಿ ಮಾಡಿಸ್ತೀವಲ್ಲ, ಲುಕಿಂಗ್ ಲೈಕ್ ಗೋಲ್ಡ್ ಥರನೇ ಇದೆ. ತುಂಬ ಚೆನ್ನಾಗಿದೆ ಆರ್ಡರ್ ಕೂಡ. ಮುತ್ತಿನ ಓಲೆ ಜುಮ್ಕಿ ಅಂತ ಬರ್ತಾ ಇತ್ತಲ್ವ, ಅದೇ ಸೆಟ್ ಇದು. ಸೊ ತುಂಬ ಚೆನ್ನಾಗಿದೆ ಆರ್ಡರು. ಇದು ಮೀಶೋದಲ್ಲಿ ತರಿಸಿರುವಂಥದ್ದು. ಸೊ ನೋಡ್ಕೊಬಿಡಿ, ಈ ರೀತಿಯಲ್ಲಿದೆ. ಸೊ ನೋಡಿದ್ರಲ್ವಾ, ಇದೇ ಒಂದು ಆರ್ಡರನ್ನು ನಾನು ಬೇರೆ ಕಡೆ ಆನ್ಲೈನ್ ಶಾಪಿಂಗಲ್ಲಿ ತರಿಸಿದ್ದೀನಿ. ನಾನು ರೆಗ್ಯುಲರಾಗಿ ಶಾಪ್ ಮಾಡೋವಂಥ ಶಾಪ್ ಇದು. ಸೊ ಆ ಒಂದು ಆರ್ಡರ್ನ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ ಜಸ್ಟ್ 799 ಅಷ್ಟೇ ಇದೆ, ಅಂದರೆ 799 ರೂಪಾಯಿಗಳು ಮಾತ್ರ ಇದೆ. ಸೊ ಈ ಒಂದು ಆರ್ಡರನ್ನು ನಾನು ಮೀಶೋದಲ್ಲಿ 1200 ಸಮಥಿಂಗ್, ಅಂದರೆ 1200 ಚಿಲ್ಲರೆ ಕೊಟ್ಟು ತಗೊಂಡ ಅಂತ ಅನ್ನಿಸ್ತು. ಎಷ್ಟು ಅಮೌಂಟು ಡಿಫ್ರೆನ್ಸಸ್ ಇದೆ ಅಂತ ಹೇಳಿದ್ರೆ ಸುಮಾರು 500 ರೂಪಾಯಿಗಳ ಡಿಫ್ರೆನ್ಸಸ್ಸೇ ಇದೆ. ಈ ಒಂದು ಮೀಶೋದಲ್ಲಿ 1200 ರೂಪಾಯಿ ಇದೆ, ಹಾಗೆ ಈ ಒಂದು ನಾನು ರೆಗ್ಯುಲರಾಗಿ ಶಾಪ್ ಮಾಡಿರೋಂಥ ಶಾಪಲ್ಲಿ ಎಷ್ಟು 799 ರೂಪಾಯಿ ಅಷ್ಟೇ ಇದೆ. ಸೊ ಎಷ್ಟು ಡಿಫ್ರೆನ್ಸಸ್ ಇದೆ, ಎಷ್ಟು ಮೋಸ ಹೋಗ್ತಾ ಇದ್ದೀವಿ, ಎಷ್ಟು ಅಮೌಂಟನ್ನು ಎಕ್ಸೆಸ್ ಕೊಡ್ತಾ ಇದ್ದೀವಿ ನಾವು ಅಂತ ನೀವೇ ತಿಳ್ಕೊಳ್ಳಿ. ಇದೇ ಮಾತ್ರ ಅಲ್ಲ, ಮೀಶೋದಲ್ಲಿ 1200 ರೂಪಾಯಿಗಿಂತ ಅಂತ ಹೇಳಿದ್ರೆ 900 ಚಿಲ್ಲರೆ, ಹಾಗೆಯೇ 1100 ಚಿಲ್ಲರೆ, 1074, 76, 78 ಈ ಪ್ರೈಸಲ್ಲಿ ಕೂಡ ಇದೆ ಈ ಒಂದು ಆರ್ಡರು. ಬಟ್ ಈ ಒಂದು ಆರ್ಡರನ್ನು ನಾನು ತುಂಬ ಕಡಿಮೆ ಪ್ರೈಸಲ್ಲೇ, ಅಂದರೆ ಸುಮಾರು 500 ರೂಪಾಯಿಗಳ ಸೇವಿಂಗ್ಸಲ್ಲಿ ಈ ಒಂದು ಆರ್ಡರನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಆ ಒಂದು ಆರ್ಡರ್ ಯಾವ ಥರ ಇದೆ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ಇವಾಗ. ಸೊ ಆ ಒಂದು ಆರ್ಡರ್ ಬಂದು ನಾನು ಆಲ್ರೆಡಿ ನೋಡಿ
ಸುಮಾರು ಒಂದು ವರ್ಷ ಕೂಡ ಯೂಸ್ ಮಾಡಿದ್ದೀನಿ ಅನಿಸುತ್ತೆ. ಒಂದು ವರ್ಷ ಯೂಸ್ ಮಾಡಿನೇ ಈ ರಿವ್ಯೂ ಮಾಡೋಣ ಅಂತಲೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಆರ್ಡರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಗೋಲ್ಡನ್ನು ಕೂಡ ಮೀರಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿದವ್ರು ಕೂಡ ಅಷ್ಟೇ ಗೋಲ್ಡಾ ಅಥವಾ ಆರ್ಟಿಫಿಷಿಯಲ್ ಅಂತ ಕಂಡುಹಿಡಿಯೋದು ಕೂಡ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಸೊ ಫೈನಲ್ ಆಗಿ ಹೇಳೋದಾದರೆ ಮೀಶೋಗಿಂತ ಸ್ವಲ್ಪ ಕ್ವಾಲಿಟಿನಲ್ಲೂ ಕೂಡ ತುಂಬ ಚೆನ್ನಾಗಿದೆ. ನೋಡಿದವರು ಕೂಡ ಹೇಳ್ತಾರೆ ನಿಮಗೆ ಎಷ್ಟು ಪ್ರೈಸಲ್ಲಿ ತೊಗೊಂಡ್ರಿ, ಎಷ್ಟು ಕಡಿಮೆ ಇದೆ, ಎಲ್ಲಿ ಅಂತ. ಸೊ ನಾನು ಕೂಡ ತೊಗೊಂಡ್ಮೇಲೆ ಸುಮಾರು ಜನ ಕೂಡ ಕೇಳ್ತಾ ಇದ್ರು. ಮೀಶೋದಲ್ಲಿ ನಾನು ನೋಡಿದ್ನಲ್ಲ 1200 ರೂಪಾಯಿಗಿತ್ತಲ್ಲ. ಸೊ ನೋಡಿದ್ಮೇಲೆ ಈ ಒಂದು ರಿವ್ಯೂವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ. ಸುಮಾರು ಜನ ತಗೊಳ್ತಾ ಇರ್ತೀರಾ, ಎಷ್ಟು ಅಮೌಂಟ್ ನಿಮಗೆ ಲಾಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಈ ಒಂದು ಆರ್ಡರನ್ನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಹೇಳಿದ್ರೆ, ಈ ಒಂದು ಆರ್ಡರನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ, ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಈ ಒಂದು ಓಲೆ ಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಅವ್ರ ನಂಬರ್ಗೆ ಶೇರ್ ಮಾಡಿ ವಾಟ್ಸಪ್ ನಂಬರ್ಗೆ, ಅಥವಾ ಈ ಓಲೆಯ ಸ್ಕ್ರೀನ್ಶಾಟನ್ನು ತೆಗೆದು ಅವ್ರ ನಂಬರ್ಗೆ ವಾಟ್ಸಪ್ ಮಾಡಿ, ಅಥವಾ ಮುತ್ತಿನ ಓಲೆ ಜುಮ್ಕಿ ಬೇಕು ಅಂತ ವಾಟ್ಸಪ್ ಮಾಡಿದ್ರು ಕಳಿಸ್ಕೊಡ್ತಾರೆ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಸಾಕು, ನಿಮಗೆ ಆರ್ಡರನ್ನು ಕಳಿಸ್ಕೊಡ್ತಾರೆ. ಫ್ರೀ ಶಿಪ್ಪಿಂಗ್ ಇರುತ್ತೆ, ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಏನಿರೋದಿಲ್ಲ. ಆನ್ಲೈನ್ ಪೇಮೆಂಟ್ ಏನಾರ ಮಾಡಬೇಕೇನೋ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ನಂಬಿಕೆ ಇದ್ದರೆ ಆನ್ಲೈನ್ ಪೇಮೆಂಟ್ ಮಾಡಿ ತೊಗೊಳ್ಬೋದು. ಬಟ್ ಬರೋ ಅಂಥ ಹೊಸ ಕಸ್ಟಮರ್ಸ್ಗೆಲ್ಲ ಇವರು ಕ್ಯಾಶ್ ಆನ್ ಡೆಲಿವರಿನಲ್ಲೇ ಕೊಡ್ತಾ ಇದ್ದಾರೆ. ವಾಟ್ಸಪ್ ಸ್ಟೇಟಸ್ನಲ್ಲೂ ಕೂಡ ಬೇರೆ ಬೇರೆ ಆರ್ಡರ್ಸ್ಗಳನ್ನು ಕೂಡ ಆಗ್ತಾ ಇರ್ತಾರೆ. ನೀವು ಕೂಡ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈ ಒಂದು ಆರ್ಡರ್ ಕೂಡ ಅಷ್ಟೇ ಒಂದು ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ಶೇಡ್ ಆಗಿಲ್ಲ, ಕಲರ್ ಕೂಡ ಹೋಗಿಲ್ಲ. 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಇಯರಿಂಗ್ಸ್ ಇದು ತುಂಬ ಚೆನ್ನಾಗಿದೆ. ಹಾಗೆ ಇದನ್ನು ನೀವು ಬರೀ ಓಲೆಯಾಗಿ ಕೂಡ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಜಸ್ಟ್ ಇದನ್ನು ರಿಮೂವ್ ಮಾಡಿ ಈ ರೀತಿ, ಇದೇ ಬೇರೆ, ಕೆಳಗಡೆ ಹ್ಯಾಂಗಿಂಗೇ ಬೇರೆ. ಹಾಗೆಯೇ ಈ ಒಂದು ಓಲೆಯನ್ನೇ ಸಪ್ರೇಟಾಗಿ ಕೂಡ ಯೂಸ್ ಮಾಡ್ಬೋದು ನೀವು. ಈ ಒಂದು ಇಯರಿಂಗ್ಸ್ದು ಕಂಬ ಕೂಡ ಅಷ್ಟೇ ತುಂಬ ಉದ್ದ ಇದೆ. ಹಾಗೆ ತಿರ್ಪ ಕೂಡ ಅಷ್ಟೇ, ನೀವು ಗೋಲ್ಡಲ್ಲಿ ಬರುತ್ತಲ್ಲ ಅದೇ ಟೈಪಲ್ಲಿದೆ, ತಿರ್ಪ ಟೈಪಲ್ಲಿ ಇರುತ್ತೆ. ಇನ್ನು ಕೆಲವು ಇಯರಿಂಗ್ಸಲ್ಲಿ ಪ್ರೆಸ್ಸಿಂಗ್ ಬರ್ಬೋದು ಅಂತ ಅಂದ್ಕೊಳ್ತೀರಾ, ಬಟ್ ಇದನ್ನು ಕೂಡ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಸೇಮ್ ಗೋಲ್ಡ್ ಥರನೇ ಬರುತ್ತೆ, ನೋಡ್ಕೊಂಡು ತಗೊಳ್ಳಿ. ಸಪ್ರೇಟಾಗಿ ಕೂಡ ಬರೀ ಓಲೆನೇ ವೇರ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿ ಜುಮ್ಕಾ ಸೆಟ್ ಕೂಡ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ರೀತಿಯ ಜ್ಯುವೆಲರಿ ಸೆಟ್ನ ವೇರ್ ಮಾಡೋದೇ ಬೇಕಾಗಿಲ್ಲ, ನೀವು ಜಸ್ಟ್ ಈ ಒಂದು ಇಯರಿಂಗ್ಸನ್ನು ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಟ್ರೆಡಿಷ್ನಲ್ ಲುಕ್ಕಿಗೆ, ಹಾಗೆ ಫೆಸ್ಟಿವಲ್ ಲುಕ್ಕಿಗೆ, ಯಾವುದೇ ಒಂದು ಫಂಕ್ಷನ್ಸ್ಗೆ, ಬ್ರೈಡಲ್ ಫಂಕ್ಷನ್ಸ್ಗಳಿಗೆ ಹೋಗೋದಕ್ಕೂ ತುಂಬ ಸೂಟಬಲ್ ಆಗಿ ಕೂಡ ಇರುತ್ತೆ. ಸೊ ಈ ಒಂದು ಆರ್ಡರನ್ನು ಬುಕ್ ಮಾಡಬೇಕಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಇವರ ಒಂದು ವಾಟ್ಸಪ್ ನಂಬರನ್ನು ಕೂಡ ಹಾಕಿರ್ತೀನಿ. ಹಾಗೆ ಸ್ಕ್ರೀನ್ ಮೇಲೆ ಕೂಡ ನಂಬರನ್ನು ಹಾಕಿದ್ದೀನಿ, ಚೆಕ್ ಮಾಡಿ ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಕಳಿಸ್ಕೊಡ್ತಾರೆ. ಸೊ ಆದಷ್ಟು ಅಮೌಂಟನ್ನು ಸೇವಿಂಗ್ಸ್ ಮಾಡಿ, ಆದಷ್ಟು ಅಮೌಂಟು ಎಲ್ಲಿ ಸೇವಿಂಗ್ಸ್ ಆಗುತ್ತೆ ಅಲ್ಲಿ ತಗೊಂಡು ಉಳಿತಾಯ ಮಾಡೋದನ್ನು ಕೂಡ ಕಲ್ತ್ಕೊಳ್ಳಿ. ಮೀಶೋದಲ್ಲೂ ಕೂಡ ನಾನು ಹಲವಾರು ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಯಾವ ಥರ ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನು ಕೂಡ ವೀಡಿಯೋಸ್ಗಳನ್ನು ಕೂಡ ಮಾಡಿ ಹಾಕ್ತಾ ಇರ್ತೀನಿ. ಅವುಗಳನ್ನು ಕೂಡ ಚೆಕ್ ಮಾಡ್ತಾ ಇರಿ. ಹೆಣ್ಮಕ್ಳು ಅಂತ ಹೇಳಿದ ಮೇಲೆ ಉಳಿತಾಯ ಮಾಡೋದ್ರಲ್ಲಿ ನಮ್ಗೆ ಹೇಳ್ಕೊಡ್ಬೇಕು. ರೀತಿಯ ವೀಡಿಯೋಸ್ಗಳಲ್ಲಿ ರಿವ್ಯೂಸ್ಗಳನ್ನ ನೋಡಿ ತಗೊಳ್ಳೋದ್ರಿಂದ ನಿಮಗೂ ಕೂಡ ಸೇಮ್ ಕ್ವಾಲಿಟಿ, ಸೇಮ್ ಫ್ಯಾಬ್ರಿಕ್ಕು, ಸೇಮ್ ಪ್ರೈಸಲ್ಲಿ ಕೂಡ ತಗೊಳ್ಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಯರಿಂಗ್ಸ್ ಕೂಡ ಅಂತ. ಗೋಲ್ಡ್ ಅಲ್ಲ ಅಂತ ಯಾರು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಇಯರಿಂಗ್ಸು. ಸೊ ಮಿಸ್ ಮಾಡದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಿಮಗಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸಲ್ಲೂ ಕೂಡ ಈ ರೀತಿಯಾದಂಥ ಮುತ್ತಿನ ಓಲೆ ಜುಮ್ಕಿಯನ್ನು ತಗೊಳ್ಬೇಕು ಅಂತ ಆಸೆ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಹಣದ ಉಳಿತಾಯ ಆಗಲಿ ನಿಮ್ಮಿಂದ. ಸೊ ಈ ಒಂದು ಇನ್ಫಾರ್ಮೇಷನನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸಲ್ಲೂ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.